ಶುರು ಮಾಡ್ತಾರೆ. ರಕ್ಷಣಾ ಸಚಿವಾಲಯಕ್ಕೆ ಆಗಮಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು. ಸಿಡಿಎಸ್ ಹಾಗೂ ಡಿಜಿಎಂಒ ಇವರ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಸಭೆ ಶುರುವಾಗುತ್ತೆ. ಈ ಸಭೆಯಲ್ಲಿ ದಾಳಿ ಪ್ರತಿದಾಳಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಜೊತೆಗೆ ಮುಂದಿನ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಸಭೆಯಲ್ಲಿ ಮೂರೂ ಸೇನೆಯ ಮುಖ್ಯಸ್ಥರು ಭಾಗಿಯಾಗಿ ಈ ಒಂದು ಭಾರತ ಪಾಕ್ ನಡುವಿನ ಯುದ್ಧದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಎಲ್ಲೆಲ್ಲಿ ದಾಳಿಗಳಾಗಿದೆ, ಯಾವ ರೀತಿ ಪ್ರತಿದಾಳಿ ಆಗಿದೆ, ಜೊತೆಗೆ ಏನೇನು ಹಾನಿ ಆಗಿದೆ, ಮುಂದಿನ ಕ್ರಮಗಳು ಅಂತ ಬಂದಾಗ ಏನೇನು ಕ್ರಮ ವಹಿಸಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ರಕ್ಷಣಾ ಸಚಿವಾಲಯಕ್ಕೆ ರಾಜನಾಥ್ ಸಿಂಗ್ ಅವರು ಆಗಮಿಸಿದ್ದಾರೆ. ಸಭೆ ಶುರುವಾಗಬೇಕಿದೆ ಅಷ್ಟೆ. ಸಿಡಿಎಸ್ ಹಾಗೂ ಡಿಜಿಎಂಒ ಜೊತೆಗೆ ಸಭೆಯನ್ನ ಮಾಡೋದು. ಮೂರು ಸೇನೆಯ ಮುಖ್ಯಸ್ಥರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವಾಯುಸೇನೆ, ಭೂಸೇನೆ, ಜಲಸೇನೆ ಮೂರು ಸೇನೆಯವರು ಕೂಡ ಇರ್ತಾರೆ. ಜೊತೆಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾರೆ. ಈಗಾಗಲೇ ಶಸ್ತ್ರಾಸ್ತ್ರಗಳು ಅಂತ ಬಂದಾಗ ಏನೇನು ಶಸ್ತ್ರಾಸ್ತ್ರಗಳು ಬೇಕು, ನಿಮ್ಗೆ ಏನೇನು ಸಪೋರ್ಟ್ ಬೇಕು ಅದೆಲ್ಲವನ್ನು ಕೂಡ ನಾವು ಬೆಂಬಲ ಕೊಡ್ತೀವಿ, ಸರ್ಕಾರ ನಿಮ್ಮ ಜೊತೆಗಿದೆ ಅಂತ ಸೇನೆಗೆ ಭರವಸೆಯನ್ನು ಕೊಟ್ಟಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಅದರಂತೆ ಈಗ ಒಂದು ಆಪರೇಷನ್ ಸಿಂಧೂರ ಆಯಿತು. ಅದರ ನಂತರ ನಿನ್ನೆ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಭಾರತೀಯ ಸೇನೆ ಕೂಡ ಕೌಂಟರ್ ಅಟ್ಯಾಕ್ ಕೊಟ್ಟಿದೆ. ಬಟ್ ಈಗ ಮೂರೂ ಸೇನೆಯ ಬತ್ತಳಿಕೆಯಲ್ಲಿ ಇರುವಂಥ ಶಸ್ತ್ರಾಸ್ತ್ರಗಳು ಯಾವ್ದ್ಯಾವುದು, ನಿನ್ನೆ ಯಾವ್ದ್ಯಾವುದು ಬಳಕೆ ಮಾಡಲಾಗಿದೆ, ಎಲ್ಲೆಲ್ಲಿ ಹಾನಿ ಉಂಟಾಗಿದೆ, ಮತ್ತು ಮುಂದಿನ ಕ್ರಮಗಳು ಅಂತ ಬಂದಾಗ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಿರೋದಿಲ್ಲ. ಕೆಣಕುತ್ತೆ, ದಾಳಿ ಮಾಡುತ್ತೆ, ದಾಳಿ ಮಾಡಿಸ್ಕೊಳ್ಳುತ್ತೆ, ಹೊಡೆತ ತಿಂದು ಮತ್ತೆ ವಾಪಸ್ ಹೋಗುತ್ತೆ. ಹಾಗಿದ್ರೂ ಮತ್ತೆ ಮತ್ತೆ ಬಂದು ಕೆಣಕ್ತಾನೆ ಇರುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಬೇಜವಾಬ್ದಾರಿಯಿಂದ ಇನ್ನೆಲ್ಲ ಹೋಗಿ ಕೂತಿದ್ದಾರೆ. ಇನ್ನೂ ಪತ್ತೆ ಇಲ್ಲ. ಇಷ್ಟೆಲ್ಲ ಅಟ್ಯಾಕ್ಗಳಾದ್ರೂ, ಕೌಂಟರ್ ಅಟ್ಯಾಕ್ಗಳಾದರೂ ಕೂಡ ಒಂದು ಮೀಟಿಂಗ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಇಲ್ಲ. ಬೇಜವಾಬ್ದಾರಿಯಾಗಿ ತಾವು ಸೇಫ್ ಆಗಿದ್ರೆ ಸಾಕಪ್ಪ ಅಂತೇಳಿ ಮಲ್ಕೊಂಡು ಎಲ್ಲಿ ಇದ್ದಾರೋ ಗೊತ್ತಿಲ್ಲ, ಆರಾಮಾಗಿ ಅವ್ರು ಹೊತ್ಕೊಂಡು ಮಲ್ಕೊಂಡಿದ್ದಾರೆ. ಪಾಕ್ ಸೇನೆ ಮಾತ್ರ ಈ ರೀತಿ ಅಟ್ಯಾಕ್ ಮಾಡ್ತು, ಮತ್ತೆ ಕೌಂಟರ್ ಅಟ್ಯಾಕ್ ಮಾಡಿಸ್ಕೊಳ್ತು. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಆ ಕಡೆ ಬೇಜವಾಬ್ದಾರಿ. ಇಲ್ಲಿ ಮತ್ತೊಂದು ಕಡೆ ನಮ್ಮ ಭಾರತದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ ರಕ್ಷಣಾ ಸಚಿವಾಲಯಕ್ಕೆ ಬಂದಿದ್ದಾರೆ. ಸಭೆ ಆರಂಭ ಆಗಬೇಕಿದೆ. ಸಭೆ ಆರಂಭ ಆಗಿದೆ. ಈಗ ರಕ್ಷಣಾ ಸಚಿವಾಲಯಕ್ಕೆ ಈಗಾಗಲೇ ಆಗಮಿಸಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು. ಸಭೆ ಶುರುವಾಗಿದೆ. ಈಗ ಸಭೆಯಲ್ಲಿ ಮೂರು ಸೇನೆಯ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಪಾಕ್ ಭಾರತದ ನಡುವೆ ಆದಂಥ ದಾಳಿ ಪ್ರತಿದಾಳಿಯ ಬಗ್ಗೆ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದರ ನಂತರ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸೇನೆಗೆ ಫ್ರೀ ಹ್ಯಾಂಡ್ ಇದೆ ನಿಜ, ಬಟ್ ಏನೇನಾಯಿತು ಅನ್ನೋದು ಗೊತ್ತಾಗಬೇಕಲ್ಲ. ಎಲ್ಲೆಲ್ಲಿ ಏನೇನಾಗಿದೆ, ಪರಿಸ್ಥಿತಿ ಹೇಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಚಿವ ರಾಜನಾಥ್ ಸಿಂಗ್ ಅವರು. ಅದಾದ ನಂತರ ಏನು ಘೋಷಣೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಇಷ್ಟೆಲ್ಲ ಡಿಸ್ಕಷನ್ ಆದ ನಂತರ ಏನು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ, ಮತ್ತೇನು ಡೆವಲಪ್ಮೆಂಟ್ಸ್ ಆಗಬಹುದು ಅಂತ. ಪಾಕಿಸ್ತಾನಕ್ಕೆ ಎಷ್ಟೇ ರಾಜತಾಂತ್ರಿಕವಾಗಿ ಪೆಟ್ಟನ್ನು ಕೊಟ್ಟರೂ ಕೂಡ ಒಂದೆತ್ತಿಗೆ ಹೊಡೆದ್ರೆ ಇನ್ನೊಂದು ಎತ್ತಿಗೆ ಎಚ್ಚರ ಅಂತಾರೆ. ಬಟ್ ಪಾಕಿಸ್ತಾನ ಎಚ್ಚೆತ್ಕೊಳ್ಳಿಲ್ಲ. ಹಂಗಿದ್ರೂ ನಮಗೆ ಅಟ್ಯಾಕ್ಗಳೇ ಬೇಕು, ಆಹುತಿ ಆಗಬೇಕು ಅಂತ ಕಾಯ್ತಿದ್ರು. ಸರಿ ಆಯಿತು ಅಂತೇಳಿ ಅದಕ್ಕೆ ಕೌಂಟರ್ ಅಟ್ಯಾಕ್ಗಳು ಕೂಡ ಆಗಿದೆ. ಬಟ್ ಅದನ್ನು ತಡ್ಕೊಳ್ಳುವಂಥ ತಾಕತ್ತಿದೆಯಾ, ಆ ಸಾಮರ್ಥ್ಯ ಇದೆಯಾ, ಅದು ಕೂಡ ಇಲ್ಲ. ಈಗ ಸರಿಯಾಗಿ ಹಿಗ್ಗಾಮುಗ್ಗ ಕೌಂಟರ್ ಅಟ್ಯಾಕ್ಗಳಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ ನಿಜ, ಹಂಗೂ ಸುಮ್ಮನಿರಲ್ಲ. ಮತ್ತು ಈ ರೀತಿಯಾಗಿ ಜನವಸತಿ ಪ್ರದೇಶಗಳ ಮೇಲೆ, ಸಾಮಾನ್ಯರ ನಾಗರಿಕರ ಮೇಲೆ ಈ ರೀತಿ ಅಟ್ಯಾಕ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಯಾವ ರೀತಿ ಬಿಗಿ ಭದ್ರತೆಯನ್ನು ವಹಿಸಬೇಕು ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಿಡಿಎಸ್ ಮತ್ತು ಡಿಜಿಎಂಒ ಸಭೆಯಲ್ಲಿ ಭಾಗಿಯಾಗಿರೋದು. ಮೂರೂ ಸೇನೆಯ ಮುಖ್ಯಸ್ಥರು ಕೂಡ ಸಭೆಯಲ್ಲಿ ಭಾಗಿಯಾಗಿ ಈಗಾಗಲೇ ಶಸ್ತ್ರಾಸ್ತ್ರಗಳು ಅಂತ ಬಂದಾಗ ಬೇರೆ ಬೇರೆ ದೇಶಗಳಿಂದ, ಇಸ್ರೇಲ್ ದೇಶದಿಂದ ಇರ್ಬೋದು, ರಷ್ಯಾದಿಂದ ಇರ್ಬೋದು, ಒಂದಷ್ಟು ಕ್ಷಿಪಣಿ ಇವುಗಳನ್ನೆಲ್ಲ ಕೂಡ ಖರೀದಿ ಮಾಡಿದ್ದಾಗಿದೆ. ಈಗ ಯಾವ್ಯಾವ್ದು ಬಳಕೆ ಆಗಿದೆ, ಇನ್ನು ಯಾವ್ಯಾವ್ದಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ.